ಋತುಮತಿ ಆಗೋದು ಸಹಜವಾಗಿ ಆಗುವಂಥದ್ದೇನೆ. ಬಟ್ ಆ ಮಗುಗೆ ಸ್ವಲ್ಪ ಋತುಮತಿ ಆಗ್ಲಿಕ್ಕೆ ಒಂದ್ 2 ವರ್ಷ ಮುಂಚೆನೆ ಪ್ರೀ ಪ್ಯೂಬರ್ಟಲ್ ಚೇಂಜಸ್ ಬಾಡಿನಲ್ಲಿ ಆಗುತ್ತೆ. ಮೆನ್ಸ್ಟ್ರುಯೇಷನ್ ಕಂಟ್ರೋಲ್ ಮಾಡುವಂತ ಹಾರ್ಮೋನ್ಸ್ ಏನಿರುತ್ತೆ, ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್ ಅನ್ನೋ ಹಾರ್ಮೋನ್ಸ್, ಆ ಹಾರ್ಮೋನ್ ಪ್ರೊಡಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಮಾನಸಿಕವಾಗಿ ಅವಳು ಸ್ವಲ್ಪ ಬಾಡಿನಲ್ಲಿ ಚೇಂಜಸ್ ಅನ್ನ ತಗೊಳ್ಳಿಕ್ಕೆ ಪ್ರಯತ್ನ ಆಗ್ತಾ ಇರುತ್ತೆ. ಅಲ್ಲಿ ಏನಾಗುತ್ತೆ, ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಅಂಡರ್ ಆರ್ಮ್ ಹೇರ್ ಇರ್ಬೋದು, ಬ್ರೆಸ್ಟ್ ನಾಡ್ಯೂಲ್ಸ್ ಇರ್ಬೋದು, ಪ್ಯೂಬಿಕ್ ಹೇರ್ಸ್ ಇರ್ಬೋದು, ಸ್ಕಿನ್ ಸ್ವಲ್ಪ ಸಾಫ್ಟ್ ಆಗುತ್ತೆ, ಮಾಯಿಸ್ಟ್ ಆಗುತ್ತೆ, ಫೇರ್ ಆಗುತ್ತೆ ಬಿಕಾಸ್ ಆಫ್ ದ ಹಾರ್ಮೋನ್ಸ್. ಸ್ಮಾಲ್ weight ಗೇನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಒಂದು ಫೈನ್ ಡೇ ಅವರು ಶಿಲ್ ಅಟೈನ್ ಪ್ಯೂಬರ್ಟಿ. ಸೊ ಅವ್ರಿಗೆ ಏನ್ ಹೇಳ್ಕೊಡ್ಬೇಕಂದ್ರೆ, ನಿನಗೆ ಯು ಲಾವ್ ಸೈಕ್ಲಿಕಲ್ ಬ್ಲೀಡಿಂಗ್ ಯೂಶಲಿ 28-30 ಡೇಸ್ಗೆ ಬರುವಂಥದ್ದು. ಕೆಲವೊಮ್ಮೆ ಒಂದು 20-21 ಡೇಸ್ಗೂ ಬರ್ಬೋದು, ಕೆಲವೊಮ್ಮೆ 40 ಡೇಸ್ ವರೆಗೂ ಡಿಲೇ ಆಗ್ಬೋದು. ಕನ್ಸಿಸ್ಟೆಂಟ್ ಆಗಿ 40 ಡೇಸ್ಗೆ ಆಗ್ತಾ ಇದ್ರೆ ನಥಿಂಗ್ ಟು ವರಿ ಅಬೌಟ್ ಇಟ್. ಸೊ ಹಾಗೆ ಅದನ್ನ ಅವ್ರಿಗೆ ಎಜುಕೇಟ್ ಮಾಡುವಂಥದ್ದು. ಒಂದ್ ವೇಳೆ ಬ್ಲೀಡಿಂಗ್ ಆದ್ರೆ ಯೂಶಲಿ 5 to 8 ಡೇಸ್ ಇರುತ್ತೆ. ಫಸ್ಟ್ 2-3 ಡೇಸ್ ಸ್ವಲ್ಪ ಹೆವಿ ಬ್ಲೀಡಿಂಗ್ ಇರುತ್ತೆ. ಮೇ ಬಿ 1 or 2 ಪ್ಯಾಡ್ಸ್ ಜಾಸ್ತಿ ಚೇಂಜ್ ಮಾಡ್ಬೋದು, ಅಥವಾ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡ್ತಾರೆ ಅಂದ್ರೆ 1 ಕಪ್ ಜಾಸ್ತಿ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಗ್ರಾಜುಯಲಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಆದಾಗ ಪ್ಯೂಬರ್ಟಲ್ ಟೈಮ್ ಅಲ್ಲಿ ಏನಾಗುತ್ತೆ, ಆ ಮಕ್ಕಳುಗಳಿಗೆ ಹಾರ್ಮೋನ್ ಫ್ಲೋ ಏನಾಗುತ್ತೆ, ಸೈಕ್ಲಿಕಲಿ ರಿಲೀಸ್ ಆಗ್ತಾ ಇರಲ್ಲ ಕರೆಕ್ಟ್ ಆಗಿ. ಅದೇನಂದ್ರೆ ಒಂದು ಪಲ್ಸಟೈಲ್ ಮ್ಯಾನರ್ ಅಲ್ಲಿ ರಿಲೀಸ್ ಆಗಬೇಕು ನಮ್ಮ ಬಾಡಿನಲ್ಲಿ. ಆ ವೇರಿಯೇಷನ್ಸ್ ಇದ್ದಾಗ ಏನಾಗುತ್ತೆ, ಕೆಲವೊಂದ್ಸರಿ 15 ಡೇಸ್ಗೂ ಆಗ್ಬೋದು, ತುಂಬಾ ಲೇಟ್ ಆಗು ಆಗ್ಬೋದು, 3 months, ಕೆಲವೊಂದ್ಸರಿ 6 months ಆಗೋದಿಲ್ಲ. ಸೊ ಅದು ಕ್ವೈಟ್ ನ್ಯಾಚುರಲ್. ಯೂಶಲಿ ವಾಟ್ ವಿ ಸೇ ಫಾಲೋಯಿಂಗ್ ಮೆನ್ಸ್ಟ್ರುಯೇಷನ್ ಅಂದ್ರೆ ಪ್ಯೂಬರ್ಟಿ 1 to 2 years ಒಳಗಡೆ ಈ ಸ್ಮಾಲ್ ವೇರಿಯೇಷನ್ಸ್ ಇತ್ತು ಅಂದ್ರೆ ನಥಿಂಗ್ ಟು ವರಿ ಅಬೌಟ್ ಇಟ್. ಓನ್ಲಿ ಥಿಂಗ್ ರಿಅಶ್ಯೂರೆನ್ಸ್ ಅಷ್ಟೇ ಅವರಿಗೆ. ಅದ್ರ ಜೊತೆಗೆ ನ್ಯೂಟ್ರಿಷಸ್ ಡಯಟ್ ಕೊಡುವಂಥದ್ದನ್ನು, ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟೀಸ್ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಹೋಗ್ತೀವಿ.